ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಪ್ರೋ ಕಬಡ್ಡಿ ಲೀಗ್ ಹರಾಜು ಪ್ರಕ್ರಿಯೆ ಯಾವಾಗ ನಡೆಯುತ್ತೆ, ಹಾಗೆ ಮ್ಯಾಚ್ಗಳು ಯಾವಾಗ ಶುರುವಾಗ್ತವೆ ಅಂತೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇದಕ್ಕೊಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಹಲವು ದಿನಗಳ ಹಿಂದೆ ಎಲ್ಲ ತಂಡಗಳು ಕೂಡ ಪ್ರೋ ಕಬಡ್ಡಿ ಲೀಗ್ನ ಮ್ಯಾನೇಜ್ಮೆಂಟ್ಗೆ ರಿಟರ್ನ್ ಹಾಗೂ ರಿಲೀಸ್ಡ್ ಪ್ಲೇಯರ್ ಲಿಸ್ಟನ್ನು ಕೊಟ್ಟಿದ್ದಾವೆ. ಹೀಗಾಗಿ ಇನ್ನೂ ಹರಾಜು ಪ್ರಕ್ರಿಯೆ ನಡೆಯಬೇಕಿದೆ. ಹರಾಜು ಪ್ರಕ್ರಿಯೆ ಇನ್ನೇನು ಕೇವಲ ಒಂದು ತಿಂಗಳಲ್ಲಿ ನಡೆಯೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಈ ವರ್ಷ ಸಖತ್ ಲೇಟಾಗಿ ಹೋಗಿದೆ. ಇಷ್ಟೊತ್ತಿಗೆ ಮ್ಯಾಚ್ಗಳು ಶುರುವಾಗೋ ಟೈಮ್, ಬಟ್ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮ್ಯಾಚ್ಗಳು ಶುರುವಾಗಬೇಕಿತ್ತು. ಬಟ್ ಇನ್ನೂ ಹರಾಜು ಪ್ರಕ್ರಿಯೆ ಕೂಡ ಬಾಕಿ ಇದೆ. ಹೀಗಾಗಿ ಸದ್ಯಕ್ಕೆ ಇದು ಪ್ರೋ ಕಬಡ್ಡಿ ಲೀಗ್ನ ಪಂದ್ಯಗಳು ಯಾವಾಗ ಶುರು ಆಗ್ಬೋದು ಅಂತ ನೋಡೋದಾದರೆ, ಈ ಮ್ಯಾಚ್ಗಳು ಸದ್ಯಕ್ಕೆ ಬರುತ್ತಿರೋ ಮಾಹಿತಿ ಪ್ರಕಾರ ನವೆಂಬರ್ ಲಾಸ್ಟ್ ವೀಕ್ ಇಲ್ಲಾಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಶುರು ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ KKPL ನಡೀತಾ ಇದೆ, ಹಾಗೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್. ಈ ಮ್ಯಾಚ್ಗಳಿಗೂ ಅಡಚಣೆ ಆಗಬಾರ್ದು ಅಂತ ಹೇಳಿ ಮುಂದೆ ಹಾಕೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಏನಾದರೂ ಕೂಡ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಹಾಗೆ ಹರಾಜಲ್ಲಿ ಯಾವ ಪ್ಲೇಯರ್ನ ಪಿಕ್ ಮಾಡ್ತಾರೆ ನೋಡಬೇಕು. ಬಟ್ ಕೌಂಟೌನ್ ಶುರುವಾಗಿದೆ ಅಂತಲೇ ಹೇಳ್ಬೋದು ಪ್ರೋ ಕಬಡ್ಡಿಗೆ. ಈಗಾಗಲೇ ಸಖತ್ ಲೇಟ್ ಆಗಿದೆ. ಹೀಗಾಗಿ ಇನ್ನೂ ಜಾಸ್ತಿ ಲೇಟ್ ಆಗೋ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲ ತಂಡಗಳು ಕೂಡ ರಿಟರ್ನ್ ಆಗೋ ರಿಲೀಸ್ಡ್ ಪ್ಲೇಯರ್ಸ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಬಟ್ ನವೆಂಬರ್ ಎಂಡಲ್ಲಿ ಇಲ್ಲಾಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಪ್ರೋ ಕಬಡ್ಡಿ ಲೀಗ್ನ ಮ್ಯಾಚ್ಗಳು ಶುರು ಆಗೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಕಬಡ್ಡಿ ಫ್ಯಾನ್ಸ್ಗೆ ಅಲ್ಲಿಂದ ಹಬ್ಬ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ವೇಟ್ ಮಾಡಿ ನೋಡೋಣ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ. ಪ್ರೋ ಕಬಡ್ಡಿ ಲೀಗ್ ಕಡೆಯಿಂದನೂ ಕೂಡ ಇನ್ನೂ ಅನೌನ್ಸ್ಮೆಂಟ್ ಬರ್ತಿಲ್ಲ. ಹರಾಜು ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗೆ ಮ್ಯಾಚ್ಗಳು ಯಾವಾಗ ಶುರು ಆಗ್ತವೆ, ಇನ್ನು ಯಾವ ಪ್ಲೇಯರ್ಗಳು ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಕಾಯ್ದು ನೋಡಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.